ಚಕ್ರರತ್ನವು ಯಾರ ಆಯುಧ ಶಾಲೆಯಲ್ಲಿ ಉತ್ಪನ್ನವಾಗಿ ಮುಂದೆ ಅವನು ಚಕ್ರವರ್ತಿ ಆಗಬೇಕಾಗಿದೆಯೋ ಅವನು ಯುದ್ಧದಲ್ಲಿ ಎಂದೂ ಸೋಲುವಂತಿಲ್ಲ. ಎರಡನೆಯದು, ಚಕ್ರರತ್ನವು ಜಗತ್ತಿನಲ್ಲಿರತಕ್ಕಂತಹ 6 ಖಂಡಗಳಲ್ಲಿರತಕ್ಕಂತಹ ಎಲ್ಲ ರಾಜರ ಇದಕ್ಕೆ ಪ್ರದೇಶಗಳಿಗೆ ಹೋಗುತ್ತದೆ. ಆ ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಚಕ್ರವರ್ತಿಯ ಸೈನಿಕರೆಲ್ಲರೂ ಹೋಗುತ್ತಾರೆ. ಚಕ್ರವರ್ತಿ ಆಗಬೇಕಾದಂತಹ ಮಹಾರಾಜ, ಅವನ ಸೈನಿಕರು, ಮಂತ್ರಿಗಳು, ಸೇನಾಧಿಪತಿಗಳೆಲ್ಲರೂ ಕೂಡ ಆ ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಹೋಗುತ್ತಾರೆ. ಕೆಲವರು ಚಕ್ರರತ್ನವನ್ನು ಆಧರಿಸಿದರು. ಚಕ್ರವರ್ತಿ ಆಗಬೇಕಾದಂತಹ ಭರತನ ಆಗಮನವನ್ನು ಅಥವಾ ಮಹಾರಾಜನ ಆಗಮನವನ್ನು ಸ್ವಾಗತಿಸಿದರು. ಕಪ್ಪ ಕಾಣಿಕೆಗಳನ್ನು ಕೊಟ್ಟರು. ರತ್ನಖಚಿತವಾದಂತಹ ತಮ್ಮ ಮುಕುಟಗಳನ್ನು, ತಮ್ಮ ಕಿರೀಟಗಳನ್ನು ಅವನ ಪಾದಗಳ ಬಲಿಯ ಮುಂದೆ ಇಟ್ಟು ನಮಸ್ಕರಿಸಿ, ಜಿಯಾ ಅಸಾದ, ನಿಮ್ಮ ಶಾಸನವನ್ನು, ನಿಮ್ಮ ರಾಜ್ಯ ಶಾಸನವನ್ನು, ನಿಮ್ಮ ಧರ್ಮ ಶಾಸನವನ್ನು ನಾವು ಒಪ್ಪಿ ನಿಮ್ಮ ಸಾಮಂತರಾಗಿ ನಾವು ಬದುಕುತ್ತೇವೆ ಎಂದು ಎಲ್ಲರೂ ಏನು ಮಾಡಿದರು? ರಣಮಸ್ತಕರಾದರು, ಶರಣಾಗತರಾದರು. ಕೆಲವರು ವಿರೋಧಿಸಿದವರನ್ನು ಮಹಾರಾಜನು ಏನು ಮಾಡಿದ? ಯುದ್ಧದಲ್ಲಿ ಮಹಾರಾಜನ ಸೈನಿಕರು ಸೋಲಿಸಿದರು. ಹೀಗೆ ಸೋಲಿಸಿದ ನಂತರ ಚಕ್ರರತ್ನ ಮತ್ತೊಂದು ರಾಜ್ಯದ ಕಡೆಗೆ ಹೋಗುತ್ತದೆ. ಹೀಗೆ ಚಕ್ರರತ್ನವು ಎಂದು ನಿಲ್ಲುವಂತಿಲ್ಲ. ಎಲ್ಲಿಯವರೆಗೆ ಚಕ್ರರತ್ನವು ಒಂದು ಕಡೆಯಿಂದ ಹೊರಟು, ಆಯುಧ ಶಾಲೆಯಿಂದ ಹೊರಟು ಮತ್ತೆ ವಾಪಸ್ ಆಯುಧ ಶಾಲೆಯವರೆಗೆ ಬಂದು ಬರುತ್ತದೋ ಅಲ್ಲಿಯವರೆಗೆ ಇರತಕ್ಕಂಥ ಎಲ್ಲ ವೈರಿಗಳ ರಾಜ್ಯದ ಕಡೆಗೆ ಅಥವಾ ಇತರ ರಾಜ್ಯದ ಕಡೆಗೆ ಚಕ್ರರತ್ನ ಹೋಗುತ್ತದೆ. ಅಲ್ಲಿಯ ರಾಜರು ಇವನ ಶಾಸನವನ್ನು ಒಪ್ಪಿದರೆ ಆಯಿತು, ಒಪ್ಪದಿದ್ದರೆ ಒಪ್ಪುವಂತೆ ಮಾಡುತ್ತಾನೆ ಮಹಾರಾಜ, ಚಕ್ರವರ್ತಿ ಆಗಬೇಕಾದವನು ಅಥವಾ ಅವನ ಸೈನಿಕರು. ಆದರೆ ಭರತನ ವಿಷಯದಲ್ಲಿ ಏನಾಯಿತು? ಚಕ್ರರತ್ನವು ಸ್ತಬ್ಧವಾಯಿತು. ಜಗತ್ತಿನ 6 ಖಂಡಗಳನ್ನು ಗೆದ್ದುಕೊಂಡು ಬಂದಂತಹ ಭರತ ಕೇವಲ ತನ್ನ ತಮ್ಮಂದಿರಾದಂತಹ ಬಾಹುಬಲಿ, ವೃಷಭಸೇನರೇ ಮೊದಲಾದ ಇತರ 99 ಜನ ತಮ್ಮಂದಿರನ್ನು ಗೆಲ್ಲುವುದು ಬಾಕಿ ಇತ್ತು. ಅಂತಹ ಸಂದರ್ಭದಲ್ಲಿ ಚಕ್ರರತ್ನವು ಸ್ತಬ್ಧವಾಯಿತು. ಅಯೋಧ್ಯೆಯ ಪುರಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ, ಅಯೋಧ್ಯೆಯ ಪುರಪ್ರವೇಶದ ಮಹಾದ್ವಾರದ ಸಂದರ್ಭದಲ್ಲಿ ಚಕ್ರರತ್ನವು ನಿಂತು ಹೋಯಿತು. ಯಾಕೆ ನಿಂತು ಹೋಯಿತು ಎಂದು ಗಾಬರಿಯಾದರು. ಚಕ್ರರತ್ನವು ನಿಲ್ಲುವಂತಿಲ್ಲ, ಯಾಕೆ ನಿಂತು ಹೋಯಿತು? ಸರಿ, ಎಲ್ಲರೂ ಆಲೋಚನೆ ಮಾಡಿದರು. ಮಂತ್ರಿಗಳು, ಪುರೋಹಿತರು, ಸೇನಾಧಿಪತಿಗಳು ಎಲ್ಲರೂ ಆಲೋಚನೆ ಮಾಡಿ, ಜ್ಯೋತಿಷ್ಕರು, ಆಸ್ಥಾನ ಪುರೋಹಿತರು ಎಲ್ಲರೂ ಆಲೋಚನೆ ಮಾಡಿ ಹೇಳಿದರು, ಮಹಾಪ್ರಭು, ನೀವಿನ್ನು ಚಕ್ರವರ್ತಿ ಆಗಲಿಲ್ಲ. ನೀವು ಚಕ್ರವರ್ತಿಗಳಾಗಬೇಕಿದ್ದರೆ ಜಗತ್ತಿನ ಇತರ ರಾಜರನ್ನೆಲ್ಲರೂ ಗೆದ್ದದ್ದು ಸರಿ, ಆದರೆ ನಿಮ್ಮ ತಮ್ಮಂದಿರಾದಂತಹ ಬಾಹುಬಲಿ, ವೃಷಭಸೇನ ಇತರ ತಮ್ಮಂದಿರು ನಿಮ್ಮ ಶಾಸನವನ್ನು ಇನ್ನೂ ಸ್ವೀಕರಿಸಲಿಲ್ಲ. ಅವರು ನಿಮ್ಮ ಶಾಸನವನ್ನು ಸ್ವೀಕರಿಸಿ ನಿಮ್ಮನ್ನು ತಮ್ಮ ಪ್ರಭುಗಳೆಂದು, ಅರಸನೆಂದು ಒಪ್ಪಿದಾಗ ಮಾತ್ರ ನೀವು ಚಕ್ರವರ್ತಿಗಳಾಗುತ್ತೀರಿ. ಅಷ್ಟರವರೆಗೆ ನಿಮಗೆ ಷಟ್ಖಂಡಗಳ ಮೇಲೆ ಶಾಸನವನ್ನು ನಿಮ್ಮ ಆಡಳಿತಕ್ಕೆ ಬರಲಿಲ್ಲ ಅಂತ ಹೇಳಿದರು. ಸರಿ, ಹೋಗಿ ಹೇಳಿ ಅಂತ ಹೇಳಿದ ಭರತ. ತಮ್ಮಂದಿರ ಹತ್ರ ಹೋಗಿ ಹೇಳಿ ಅವರು ನನ್ನ ಶಾಸನವನ್ನು ಒಪ್ಪುವಂತೆ ಮಾಡಿ ಅಂತ ಹೇಳಿದ. ಮಂತ್ರಿಗಳು ಹೋದರು, ಬಾಕಿ ತಮ್ಮಂದಿರ ಹತ್ರ ಹೋದರು. ಎಲ್ಲರೂ ಹೇಳ್ತಾರೆ, ತಮ್ಮಂದಿರು, ಅಣ್ಣನನ್ನು ನಾವು ಗೌರವಿಸುತ್ತೇವೆ, ಆದರೆ ಅವನನ್ನು ನಾವು ರಾಜನೆಂದು ಸ್ವೀಕರಿಸಲು ಸಿದ್ಧರಿಲ್ಲ. ಆದರೆ ಅವನನ್ನು ರಾಜನೆಂದು ಸ್ವೀಕರಿಸದಿದ್ದರೆ ಯುದ್ಧ ಮಾಡಲಿಕ್ಕೂ ನಾವು ಸಿದ್ಧರಿಲ್ಲ. ಅಂದು ನಮ್ಮ ತಂದೆ ಹೋಗಿದ್ದಾರೆ, ಅಣ್ಣನ ಅಧೀನ ಸಾಮಂತನಾಗಿರಲೆಂದು ಹೇಳಲಿಲ್ಲ, ಆದ್ದರಿಂದ ನಾವು ಸ್ವತಂತ್ರರಿರ್ತೇವೆ. ಹಾಗಿದ್ದ ಮಾತ್ರಕ್ಕೆ ಹಿರಿಯಣ್ಣನ ಜೊತೆಯಲ್ಲಿ ಯುದ್ಧವು ನಮಗೆ ಬೇಡ. ಇವನ ಗರ್ವಕ್ಕೆ, ಇವನ ಭರತನಲ್ಲಿರತಕ್ಕಂಥ ಗರ್ವ ಇದೆಯಲ್ಲ, ಅದಕ್ಕೆ ಉತ್ತರವನ್ನು ಕೊಡುವುದಕ್ಕೆ ನಮ್ಮಣ್ಣನಾದಂತಹ ಬಾಹುಬಲಿ ಇದ್ದಾನೆ. ನಾವು ಅವನಲ್ಲಿ ಯುದ್ಧ ಮಾಡುವುದಿಲ್ಲ, ನಮಗೆ ಈ ರಾಜ್ಯವು ಬೇಡ ಅಂತ ಹೇಳಿದಂಥ ವೃಷಭಸೇನಾದ ಇತರ ತಮ್ಮಂದಿರು ತೀರ್ಥಂಕರಲ್ಲಿ ಹೋಗಿ ತಪಸ್ಸನ್ನು ಏನು ಮಾಡಿದರು? ದೀಕ್ಷೆಯನ್ನು ತೆಗೆದುಕೊಂಡರು. ವೃಷಭನಾಥರಲ್ಲಿ ಹೋಗಿ ದೀಕ್ಷೆಯನ್ನು ತೆಗೆದುಕೊಂಡರು. ಸರಿ, ಅವರ ರಾಜ್ಯವೆಲ್ಲವೂ ಭರತನಿಗೆ ಸೇರಿತು. ಇನ್ನು ಬಾಹುಬಲಿ ಒಬ್ಬನಿದ್ದಾನೆ. ಆ ಬಾಹುಬಲಿ ಹತ್ರ ಹೋದರು. ಮಂತ್ರಿಗಳು ಹೋಗಿ ಹೇಳುತ್ತಾರೆ, ತಂದೆ ಇಲ್ಲದಂತಹ ಕಾಲದಲ್ಲಿ ಹಿರಿಯಣ್ಣನಾದಂತಹ ಭರತನು ತಂದೆಗೆ ಸಮಾನ. ಅಂತಹ ಭರತನು, ಹೇ ಚಂದ್ರ ಪ್ರಭಂ ಚಂದ್ರ ಪುರಾಕಾಂತಮಿಳಾಪತಿಂ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಚಂದ್ರ ಪ್ರಭತಿ ಶಂಕರ ಪರಮಜಿನ ದೇವ ಪುಷ್ಪಾಂಜಲಿ. ಸದ್ಯ ಕೋಟಿ ಭವಾರ್ಜಿತಾಘನಿಲಯೋ ಮನ್ನಾಮ ಮಾತ್ರಾತ್ಮವೇ. ಗೃಹಂತಿ ಕೋಟಿಂ ಸ್ಫುಟಂ ಮೇರೌ ಸೌಮ್ಯವಹಾರ ರಾಮತನುತೆ ಯಸ್ಯ ಪ್ರಭೋರ್ದೇವರಾಟ್ ತದ್ಬಿಂಬಸ್ಯ ಚ ಯಷ್ಟು ಸೌರತಮಿದಂ ನಾಮಾರ್ಪಣಂ ಕುರ್ಮಹೇ. ನಾಮಕರಣಾರ್ಥಂ ಪ್ರತಿಮೋಪರಿ ಕುಂಕುಮಾಕ್ಷತ ಪುಷ್ಪಾಂಜಲಿಂ ಚಿಪೇತು. ಓಂ ಹ್ರೀಂ ಅರ್ಹಂ ಶ್ರೀಂ
ಅಷ್ಟೋತ್ತರ ಸಹಸ್ರನಾಮಧೇಯಾಲಂಕೃತಾಯ ಸೌಮ್ಯಾಯ ವರದಾಯ ಝೌಂ ಶ್ರೀಮರ್ಹಂ ನಮಃ ಸ್ವಾಹಾ इति नामकरणं कृत्वा त्वन्नाम प्रकाशयेतु तद्यथा ॐ अयं महानुभावः परमेश्वरो यजमानमुखान्तेन नाम्नः चन्द्रनाथो भवतु. ನೀವು ಕೂಡ 5 ಜನ ಪುರೋಹಿತರು ಯಜಮಾನರು ಕೈ ಮುಗಿದುಕೊಂಡು ತವ ನಾಮ್ನೋ ಚಂದ್ರನಾಥೋ ಭವತು ಹೇಳಿ. ತವ ನಾಮೋ ಚಂದ್ರನಾಥೋ ಭವತು. ಎರಡನೇದು ಓಂ ಅಯಂ ಮಹಾನುಭಾವ ಓಂ ಅಯಂ ಮಹಾನುಭಾವ ಪರಮೇಶ್ವರೋ ಯಜಮಾನಾಭಿಮುಖಿತೇನ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಅಯಂ ಮಹಾನುಭಾವ ಪರಮೇಶ್ವರೋ ಯಜಮಾನಾಭಿಮುಖೇನ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಅಯಂ ಮಹಾನುಭಾವ ಪರಮೇಶ್ವರೋ ಯಜಮಾನಾಭಿಮತೇನ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಅಯಂ ಮಹಾನುಭಾವ ಪರಮೇಶ್ವರೋ ಯಜಮಾನಾಭಿಮತೇನ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಕೆಳಗಿದೆ ಓಂ ಅಯಂ ಮಹಾನುಭಾವಃ ಪರಮೇಶ್ವರೋ ವಿವಕ್ಷಮಧಿಕಾದಿ ನಾಮ್ನಾಪಿ ಪ್ರಕಾಶನೀಯಂ ಏವಂ ಉತ್ತರಮತ್ರಾಪಿ ಓಂ ಅಯಂ ಮಹಾನುಭಾವಃ ಪರಮೇಶ್ವರೋ ಭವ್ಯ ಸಂಘಾಭಿಮತೇನ ನಾಮ್ನಾ ಚಂದ್ರನಾಥೋ ಭವತು. ಎಲ್ಲರೂ ಹೇಳಬೇಕು. ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಅಯಂ ಮಹಾನುಭಾವ ಓಂ ಅಯಂ ಮಹಾನುಭಾವಃ ಪರಮೇಶ್ವರೋ ರಾಜಾಧಿಪತೇನ ನಾಮ್ನಾ ಚಂದ್ರನಾಥೋ ಭವತು. ಓಂ ಸಂಭ್ರಮ ಸಂಭೂತ ದೇವಾಪ್ಸರೋ ವಿಹಿತ ಗರ್ಭಾವತರಣ ಕಲ್ಯಾಣಾರಂಭೋಯಂ ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ಎಲ್ಲರೂ ಹೇಳಿ ನಾಮ್ನಾ ನಾಮ್ನಾ ಚಂದ್ರನಾಥೋ ಭವತು. ಓಂ ಅದೃಷ್ಟ ಚೇಷ್ಟಾ ಪರಿಜ್ಞಾತ ಜನನೋತ್ಸವ ನಿರ್ಮಾಣ ದತ್ತ ಚಿತ್ತ ಭವನ ವ್ಯಾಸಾದಿ ಚತುರ್ಭೇದ ಸರ್ವಗೀರ್ವಾಣನಾಯಕ ಸಂಘಾತ ಸಮಾನೀತ ಪಂಚಮ ಮಹಾಪಾರಾವಾರವಾರಿಧಾರಾ ಕಲ್ಪಿತ ಜನ್ಮಾಭಿಷೇಕ ಮಹೋತ್ಸವೇಯಂ ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಪ್ರವೃದ್ಧ ಮೋಹನೀಯೋಪಶಮ ಸಂಜಾತ ಪರಮನಸಿ ಭಾವಾನುಭಾವ ಭಾವಿತ ವಿಶಿಷ್ಟ ವೈರಾಗ್ಯ ಭಾವನಾವಿರ್ಭೂತ ಪರಿನಿಷ್ಕ್ರಮಣ ಕಲ್ಯಾಣ ವೈಭವೋಯಂ ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ನಾಮ್ನಾ ಚಂದ್ರನಾಥೋ ಭವತು. ಓಂ ಪರಮ ನಿರ್ಮಲ ನಿಶ್ಚಲಧ್ಯಾನ ಫಲತಿಥಿಲೀಕೃತ ದುರಂತ ಮತ ಸಂಘಾತ ವಿಘಟನ ಸಮನಂತರ ಸಮುದ್ಭೂತ ಸಕಲ ವಿಮಲ ಕೇವಲ ಜ್ಞಾನಾಲೋಕಿತ ಸಮಸ್ತ ಲೋಕಾಲೋಕೋಯಂ ಪರಮೇಶ್ವರೋ ನಾಮ್ನಾ ಭವತು. ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ಓಂ ಸಮದಿವಾಕರ ನಿಶಾಕರ ಪ್ರಭಾಜಾಲ ತಿರಸ್ಕಾರಿ ಭಾಮಂಡಲ ಪರಿ ತಪದೌದಾರಿಕ ಶರೀರ ವಿಭ್ರಾಜಮಾನೋಯಂ ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ಪರಮೇಶ್ವರೋ ನಾಮ್ನಾ ಚಂದ್ರನಾಥೋ ಭವತು. ಓತರಂಡಂ ವಿನಮಿತ ಚಿದಖಂಡಂ ಶಾಯತಾನಂದ ಪಿಂಡಂ. ಜನ್ಮತಃ ಮತಿಜ್ಞಾನ ಶ್ರುತಜ್ಞಾನ ಅವಧಿಜ್ಞಾನ ಇರುವುದರಿಂದ ಆರತಿಗಳನ್ನು ಮಾಡುವಾಗ ಈಗಲೆಲ್ಲ ನಾವು 3 ದೀಪಗಳ ಆರತಿ ಮಾಡ್ತೇವೆ. ನಾಳೆ ಅವರು ದೀಕ್ಷೆಯನ್ನು ತೆಗೆದು ತುಂ ತುತ್ವಾಮಹಪೀಹ ತತ್ ಪ್ರತಿಕೃತಂ ಶ್ರೀಮೂಲ ದೇವೀಮಿಮಾಂ ನೀತ್ವಾ ರತ್ನಕುಶಾಂಚಿತೆ ಪಟವೃತೆ ವೀತೆ ಶ್ರೀ ಸಂಸ್ಥಾಪಯೇ. ಅಕ್ಷತೆ ಏತತ್ ಪದ್ಯಂ ಮೂಲವೇದ್ಯಗ್ರೇ ಸ್ಥಿತಃ
ತಗ್ರಹ ಪಠಿತ್ವಾ ತಾರತ್ರಿವಾರಂ ಪ್ರದಕ್ಷಿಣೀಕುರ್ಯಾತ್ ಪುಷ್ಪಾಂಜಲಿ ಪೂರ್ವಕಂ ಆನಮಂತೋ. ನಮಸ್ಕಾರ ಮಾಡಿ. ಪೀತಾ ಪ್ರಭು ಹೃಷ್ಟಲಲಾಟಪಟ್ಟಾಃ ಶಚ್ಯಾದಿದೇವಿ ಬಹುಭಕ್ತಿಯುಕ್ತಾಃ ಸ್ಥಿತೇನ ಸಂಭಾವಯತಿ ಸ್ಮಯಾಸೌ ತಾಮರ್ಕದಂಬಾಂ ನಯಮಾನವಾಮಹಾಂ. ಇದಮುಕ್ತ್ವಾ ಯಜಮಾನನವಧೂ ಪ್ರಭೃತಯಃ ಸರ್ವಾಕ್ಷಾವಿಕಾಃ ಜಿನಮಾತರಂ ಪುಷ್ಪಾಂಜಲಿ ಪೂರ್ವಕಂ ಆನಮಂತೋ. ಅಂದರೆ ಎಲ್ಲರೂ ಶ್ರಾವಕರು ಸಹ ಮನೋನುಕೂಲಂ ಚ ವಯೋನುಕೂಲಂ ನಾನಾವಿಧ ಕ್ರೀಡನಮಾಚರಂತಿ ಯೇ ಶಕ್ರಪುತ್ರ ಜಿನಪಾಲಕೇನ ತೇ ಸಂತುಷಾಮಿ ಕುಲಜಾಃ ಕುಮಾರಂ. ತ್ರಯಸ್ತ್ರಿಂಶದೇವ ಭಾವಸ್ ನೋಡಿ ನಮ್ಮ ಮಾತರೆಲ್ಲ ಹುಡುಗರು ತೆಗೆದುಕೊಂಡು ಹೋಗಿದ್ದಾರೆ. ಬಂಗಾರದ ಚೈನು ಉಂಗುರಗಳು ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ. ಜಿನಬಾಲಕನಿಗೆ ನಾಮಕರಣ ಮಹೋತ್ಸವದಲ್ಲಿ ಉಡುಗೊರೆಯನ್ನು ಕೂಡ ಕೊಡೋದು ಕಡ್ಡಾಯ ಅಂತ ಇಲ್ಲದ ಸ್ವಾಮಿಗಳು ಹೇಳಿದ್ರೆ ಜನವೇ ಎದ್ದು ಬರ್ತಿರ್ಲಿಲ್ಲ. ನಮಗೆ ಬೇಡ ಈ ತಾಪತ್ರಯ ಅಂತೇಳಿ. ಚಂದ್ರಪ್ರಭರ ತೀರ್ಥಂಕರರಿಗೆ ವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ಗುರುಗಳ ಇರುವುದಿಲ್ಲ. ಯಾವ ತೀರ್ಥಂಕರರಿಗೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದ್ಯಾಗುರುಗಳು ಇರುವುದಿಲ್ಲ. ದೀಕ್ಷೆಯನ್ನು ಕೊಡುವುದಕ್ಕೆ ದೀಕ್ಷಾಗುರುಗಳು ಇರುವುದಿಲ್ಲ. ಯಾಕೆಂತೇಳಿ ತೀರ್ಥಂಕರನಿಗೆ ಅವಧಿ ಜ್ಞಾನ ಇಲ್ಲದಿರತಕ್ಕಂಥ ಒಬ್ಬ ಸಾಮಾನ್ಯ ಗುರು, ಒಬ್ಬ ವ್ಯಕ್ತಿ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತೀರ್ಥಂಕರರಿಗೆ ವಿದ್ಯಾಗುರುಗಳು ಇಲ್ಲ, ತೀರ್ಥಂಕರಿಗೆ ದೀಕ್ಷಾಗುರುಗಳು ಇರುವುದಿಲ್ಲ. ಅವರು ಜನ್ಮತಃ 3 ಜ್ಞಾನಗಳನ್ನು ಪಡೆದಿರುತ್ತಾರೆ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಆ ತೀರ್ಥಂಕರರಿಗೆ ಸ್ಮರಣೀಯ ಕರ್ಮವನ್ನು ನಷ್ಟ ಮಾಡತಕ್ಕಂತಹ ಆ ಜನ್ಮವದು ಚರಮ ದೇಹದಾರಿ ಸಂಸಾರ ಚಕ್ರದ ಚರಮ ಸೀಮೆಗೆ ಬಂದು ಅಂತಿಮ ಘಟ್ಟಕ್ಕೆ ಬಂದು ಮುಟ್ಟಿದಂತಹ ಜೀವ ಅದು. ಅಲ್ಲಿ ಜ್ಞಾನಾವರಣೀಯಾದರೆ ತೀರ್ಥಂಕರರಿಗೆ ಶಿಕ್ಷಾಗುರುಗಳು ಇಲ್ಲ, ತೀರ್ಥಂಕರರಿಗೆ ದೀಕ್ಷಾಗುರುಗಳು ಇಲ್ಲ. ದೀಕ್ಷಾಗುರುಗಳು ಯಾಕೆ ಇಲ್ಲ ಅಂತ ಹೇಳಿ ವಿಷಯ ಹೇಳುತ್ತೇವೆ ದೀಕ್ಷಾ ಕಲ್ಯಾಣದ ಸಂದರ್ಭದಲ್ಲಿ. ಹೀಗೆ ತೀರ್ಥಂಕರರು ಬೆಳೆದು ದೊಡ್ಡವರಾದರು. ಚಂದ್ರನಾಥ ನೇ ಶೃಂಗಾರನೇ ಪೂರ್ಣಚಂದ್ರಬಿಂಬ ಭಕ್ತ ಜನಕದಂ ದೀನ ಜನರ ಬಂಧು ಇಣನಯನ ನಿಂದು ಸಾನುರಾಗದಿಂದ ಆರತಿಯ ಮಾಡ್ಬೇ ಜಗದೀಶನೇ ಶೃಂಗಾರನೇ ಬೇಗಾರತಿ ಶೃಂಗಾರನೇ. ನಾಡಿನ ಜನಕ್ಕೆಲ್ಲ ಏನು ಸಂತೋಷವೋ, ಅರಮನೆಯಲ್ಲಿ ಏನು ವೈಭವವೋ, ಅಪ್ಸರೆಯರಿಗೆಲ್ಲ ಎಷ್ಟೊಂದು ಹರುಷ, ಮಗುವನ್ನು ತೂಗಲು ಏನು ಸಂಭ್ರಮವೋ. ಲಕ್ಷ್ಮಣ ದೇವಿಯ ಶಿಶುಚಂದ್ರನಾಥನನು ಸುರಸತಿ ಶಶಿದೇವಿ
ಚೆನ್ನೆಯರೊಲಿದು ಪಾಡುತ್ತ ಮುದ್ದು ಸುತನ ಭಿನ್ನಾಣದಿ ತೂಗಿದರಂತೆ ಜಿನನ ರನ್ನಾದ ಬೊಂಬೆ ಎಂದದಿ ಚೆಲ್ವ ಸುತನ ಯೋ ಜೋ ಬಾಲಜಿನ ಜೋ ಜೋ ಚಂದ್ರನಾಥ ಅರುಹನ ಪದದಡಿ ಶಿರಬಾವು ವಿಶ್ವಕ್ಕೆ ನೀನು ಬೆಳಗುವ ಸೊಡರಾಗು ನೀನು ಎಲ್ಲ ಭಾಗ್ಯದ ಚಂದ್ರ ನೀನಹುದು ಪೂರ್ಣ ಚಂದ್ರ ಜೋ ಜೋ ಬಾಲಜಿನ ಜೋ ಜೋ ಚಂದ್ರನಾಥ ಜೊನ್ನ ವದನನಿಗೆ ಹೊನ್ನ ಪೊತ್ತಳಿಗೆ ಶಶಿ ಕೈಲಿ ಮೆರೆದವಗೆ ಇಂದ್ರ ವಂದಿತಗೆ ಜೊನ್ನ ವದನನಿಗೆ ಹೊನ್ನ ಪೊತ್ತಳಿಗೆ ಶಶಿ ಕೈಲಿ ಮೆರೆದವಗೆ ಇಂದ್ರ ವಂದಿತಗೆ ಸತ್ಯ ನಿತ್ಯ ಸ್ತುತ್ಯ ನೀನಾಗಿ ಸುಖಿಯಾಗಿ ಬಾಳೋ ಜೋ ಜೋ ಬಾಲಜಿನ ಜೋ ಜೋ ಚಂದ್ರನಾಥ ಜೋ ಜೋ ಬಾಲಜಿನ ಜೋ ಜೋ ಚಂದ್ರನಾಥ. ध्वनि नीलदशांस्थानकं स्थानपीठं ओं ह्रीं स्वस्ति पीठमारोपयामि ओं ह्रीं अर्हत् क्षं टं ठटा कटै ओं ह्रां ह्रीं ह्रों ह्रों ह्रः नमो अर्हते भगवते श्रीमते वर्ततेन श्रीपीठ प्रक्षालनं करोमि सुच्चैः तीर्थसुखजा प्रोद्यं दिगन्ते
हरिहंताणं नमो सिद्धाणं नमो आर्याणं नमो सिद्धाणं नमो आर्याणं शीतले पुण्ड्रैक्ष प्रभवैरसैश्च मधुरै संतृष्टि पुष्टिप्रदै मोक्षाजिह्व फल प्रभु महनीय महंत प्रसिद्धैरपि सजातीय मध्य गणना वर्धिते ओम ह्रीं श्रीं क्लीं ओम देवरो काशीतंत्र भगवान की महागति महालक्ष्मी सुखदेव समाधि समाध समुच्चयन इष्ट चित्तबोधक चक्रेता गभाव मणिकनका समस्त सारवस्तु जगन्नाथ भगवान की, पार्श्वनाथ भगवान की, पद्मावती माता की।